ಹಾಯ್. ಸೊ ಫಸ್ಟ್ ದಿನದ ಮಾರ್ನಿಂಗ್ ಕಾಲ್ ಅಥವಾ ಗೋಲ್ಡನ್ 60 ಕಾಲನ್ನು ಅಟೆಂಡ್ ಮಾಡಿದ್ವಿ. ಸೊ ಅದ್ಭುತವಾದ ಒಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ಇವತ್ತಿನ ಒಂದು ಕಾಲಲ್ಲಿ ನಾನು ಕಲ್ತಂಥ ವಿಷಯಗಳು ಅಥವಾ ನನ್ನ ಇನ್ಸೈಟ್ಸ್ನ ಶೇರ್ ಮಾಡೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಇವತ್ತು ಮೂರ್ತಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ದು ಮೇಜರಾಗಿ 2 ಬುಕ್ಸಿಂದ ತೊಗೊಂಡಂಥ ಟಾಪಿಕ್ಸ್ಗಳನ್ನ. ಮೊದಲನೇದು 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಮತ್ತು ದ ಸೀಕ್ರೆಟ್. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ಸೊ ದ ಸೀಕ್ರೆಟ್ ಬುಕ್ಕಲ್ಲಿ ಹೇಳೋದೇನಪ್ಪ ಅಂದರೆ, ನಾವು ಯಾವುದನ್ನು ಬೇಕಾದರೂ ನಮ್ಮ ಲೈಫಿಗೆ ಅಟ್ರ್ಯಾಕ್ಟ್ ಮಾಡ್ಬೋದು. ನಾವು ಮ್ಯಾಗ್ನೆಟ್ ಇದ್ದಾಗೆ ನಾವು ಯೂನಿವರ್ಸಿಗೆ ಹೇಳಿದ್ರೆ ಅದು ನಮಗೆ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಓಕೆನಾ? ಸೊ ಎರಡನೇದು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಐಡಿಯಾ ಇದ್ದರೆ ನಾವು ಅಲ್ಲಿಗೆ ಹೋಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಅನ್ನೋದು. ಓಕೆನಾ? ಫಸ್ಟ್ಲಿ ನಾವು ಎಲ್ಲಿ ಇದ್ದೀವಿ, ಈಗ ಪ್ರೆಸೆಂಟ್ ನಮ್ಮ ಲೊಕೇಶನ್ ಏನು, ನಮ್ಮ ಸಿಚುವೇಶನ್ ಏನು, ಕಂಡೀಷನ್ ಏನು ಅದನ್ನ ತಿಳ್ಕೊಂಡು ನಾನು ಎಲ್ಲಿ ಹೋಗಬೇಕು ಅಂತ ಕ್ಲಾರಿಟಿನ ತೊಗೊಂಡ್ರೆ ಸೊ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಮಾಡ್ಕೊಳ್ಳೋದು ಈಸಿ. ಓಕೆನಾ? ಫಸ್ಟು ಅರ್ಥ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವು ವಿಷಯಗಳನ್ನ ಫಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಇಟ್ಸ್ ಆಲ್ ಅಬೌಟ್ ಚೇಂಜ್ ಅನ್ನೋದು. ಸೊ ಮೊದಲನೇದು, ಇವತ್ತಿನ ಅಸೈನ್ಮೆಂಟು ವೆರಿ ವೆರಿ ಇಂಪಾರ್ಟೆಂಟ್. ಅದೇನಪ್ಪ ಅಂದರೆ, ಡ್ರೀಮ್ಸ್ ಮತ್ತು ಗೋಲ್ಸನ್ನು ಬರೆದುಕೊಳ್ಳೋದು. ಹೆಲ್ತ್ ರಿಲೇಟೆಡ್ ಆಗಿ ಮೂರ್ತಿ ಸರ್ ಹೇಳಿದಾಗೆ 5 ವರ್ಷ, ಇನ್ನು 5 ವರ್ಷದಲ್ಲಿ ನನ್ನ ಹೆಲ್ತ್ ಹೇಗಿರಬೇಕು, ಅಥವಾ ಇನ್ನು 5 ವರ್ಷದಲ್ಲಿ ನನ್ನ ಫೈನಾನ್ಸ್ ಅಂದರೆ ನನ್ನ ಹಣಕಾಸಿನ ವಿಚಾರಗಳು ಅಥವಾ ಮೆಟೀರಿಯಲಿಸ್ಟಿಕ್ ವಿಷಯಗಳು, ಮನೇನೋ ಕಾರು ವಾಟ್ ಎವರ್ ಇಟ್ ಈಸ್, ಅಥವಾ ಮಕ್ಕಳ ಎಜುಕೇಷನು ಏನಾದರೂ ಆಗಿರಲಿ, ನಮ್ಮ ಪರ್ಸ್ನಲ್ ಲೈಫಿಗೆ ಬಿಟ್ಟಂಗೆ ಏನು ಬೇಕು ಫಾರ್ ದ ನೆಕ್ಸ್ಟ್ 5 ಇಯರ್ಸ್ ಫೈನಾನ್ಸ್ ವಿಷಯದ ಹಾಗೆ ರಿಲೇಷನ್ಶಿಪ್ಪಲ್ಲಿ. ಓಕೆನಾ? ಬದುಕಲ್ಲಿ ನೆಮ್ಮದಿ ಬರೋದಕ್ಕೆ ಏನು ಮಾಡಬೇಕು, ಹಸ್ಬೆಂಡು ಸ್ಪೌಸ್ ಅಂತ ಇದ್ದರೆ ಆ ರಿಲೇಷನ್ಶಿಪ್ ಹೇಗೆ ಬೆಟರ್ ಆಗಬೇಕು ತಂದೆ ತಾಯಿಗಳ ಜೊತೆ, ಆ ರೀತಿ ಏನಾದರೂ ಪ್ರಾಬ್ಲಮೆಟಿಕ್ ಇದ್ದರೆ ನಿಮಗೆ ಏನು ಬೇಕು ಅದರಿಂದ ಪಾಸಿಟಿವ್ ಆಗಿ ಏನು ನೋಡೋದಕ್ಕೆ ನಾವು ಆಸೆ ಪಡ್ತೀವಿ ಅದನ್ನು ಬರೆದಿಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ, ಯೂಶ್ವಲಿ ನಾವು ಯಾವಾಗ ನಮಗೆ ಬೇಕಾಗಿದ್ದನ್ನ ಅಟ್ರಾಕ್ಟ್ ಮಾಡ್ತೀವಿ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಅದರ ಕೆಲಸವನ್ನು, ಅಂದರೆ ನಮಗೇನು ಬೇಕೋ ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ತು ಅಂದರೆ ಅದನ್ನು ತೊಗೊಳೋದಕ್ಕೆ ಆಟೋಮೆಟಿಕಲಿ ನಮ್ಗೆ ಬೇಕಾಗಿರೋದು ಸಿಗುತ್ತೆ. ಓಕೆನಾ? ಸೊ ಇದು ಹೇಗಪ್ಪ ಅಂದರೆ, ಮೂರ್ತಿ ಸರ್ ಹೇಳಿದಾಗೆ ಸಬ್ಕಾನ್ಷಿಯಸ್ ಮೈಂಡು ಯಾವುದೋ ವರ್ಡ್ಸನ್ನಾಗಲಿ ಪದನಾಗಲಿ ನೆನ್ಪಿಟ್ಕೊಳ್ಳೋಲ್ಲ, ಚಿತ್ರಗಳನ್ನ ನೆನ್ಪಿಟ್ಕೊಳ್ಳುತ್ತೆ. ಸೊ ಮೊದಲನೇ ಅಸೈನ್ಮೆಂಟ್ ಏನಪ್ಪ ಅಂದರೆ, ನಾವು ಬರೆದಿಡ್ಕೋಬೇಕು ಆ್ಯಂಡ್ ರಿಲೆವೆಂಟ್ ಅದಕ್ಕೆ ತಕ್ಕಂಥ ಚಿತ್ರಗಳನ್ನು, ಈಗ ಯಾವುದೋ ಒಂದು ಕಾರ್ ಅಂತ ಅಂದ್ಕೊಂಡು, ಮನೆ ಜನರಿಕ್ಕಾಗಿ ಹೇಳ್ತೀನಿ, ಬಟ್ ಬೇರೆ ಏನೋ ಇಂಪಾರ್ಟೆಂಟ್ ಗೋಲ್ಸ್ ನಿಮಗಿದ್ರೆ ಅದಕ್ಕೆ ರಿಲೆವೆಂಟ್ ಆದ ಚಿತ್ರಗಳನ್ನು ತಗೊಂಡು ಒಂದು ವಿಷನ್ ಬೋರ್ಡ್ ಅಂತ ಬೋರ್ಡಲ್ಲಿ ಆ ಚಿತ್ರಗಳನ್ನ ಪೇಸ್ಟ್ ಮಾಡಬೇಕಂದ್ರೆ ನಮಗೆ ಕಾಣಬೇಕು. ನಮ್ಮ ಗೋಲ್ ಡೈಲಿ ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇಟ್ಕೊಳ್ಳೋದನ್ನ ವಿಷನ್ ಬೋರ್ಡ್ ಅಂತ ಕರಿತೀವಿ. ಮತ್ತು ಕ್ಲಿಯರ್ ಆಗಿ ಬರೆಯೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು 100 ಜನ ಇದ್ದಾರೆ ಅಂದರೆ 95 ಜನರಿಗೆ ಏನು ಬೇಕು ಅನ್ನೋದೇ ಗೊತ್ತಿಲ್ಲ. ಓಕೆನಾ? 5 ಜನ ಯಾರಿಗೆ ಗೊತ್ತಿದೆ ಅವರೇ ಸಕ್ಸಸ್ಫುಲ್ ಪೀಪಲ್. ಇದು ವೆರಿ ಸಿಂಪಲ್ ಆ್ಯಂಡ್ ರಿಯಲಿಸ್ಟಿಕ್ ವಿಷಯ. ಸೊ ನಾವು ಈ G60 ಮುಖಾಂತರ ಆ ಇಂಪಾರ್ಟೆಂಟ್ ಹ್ಯಾಬಿಟ್ಸ್, ಸಕ್ಸಸ್ಫುಲ್ ಹ್ಯಾಬಿಟ್ಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ನನಗೇನು ಬೇಕು ಅಂತ ತಿಳ್ಕೊಳ್ಳೋದು. ಆಮೇಲೆ ಏನೇನು ಹ್ಯಾಬಿಟ್ಸನ್ನು ಡೈಲಿ ರೂಟೀನಿಗೆ ತಂದರೆ ಆ ಒಂದು ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಕಡೆ ನಾವು ಮೂವ್ ಆಗ್ಬೋದು ಅಥವಾ ಅವನ್ನ ಅಚೀವ್ ಮಾಡ್ಬೋದು. ಹೇಗೆ ನಮ್ಮ ಮೈಂಡ್ಸೆಟ್ನ ಇಟ್ಕೋಬೇಕು ಟು ಅಚೀವ್ ದಟ್, ನಮ್ಮ ಹ್ಯಾಬಿಟ್ಸ್ ಏನಿರಬೇಕು, ನಮ್ಮ ಪ್ರಯಾರಿಟೀಸು, ನಮ್ಮ ಡೈಲಿ ಶೆಡ್ಯೂಲಿಂಗು ಎಲ್ಲದನ್ನು ಕೂಡ ಇನ್ನು ಬರುವ ದಿನಗಳಲ್ಲಿ ಮೂರ್ತಿ ಸರ್ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಅದನ್ನು ಕೂಡ ಪ್ರಾಕ್ಟೀಸ್. G60 ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ತಿಳ್ಕೊಳ್ಳೋದಲ್ಲ. ಇವತ್ತು ತಿಳ್ಕೊಂಡ್ವಿ, ಡ್ರೀಮ್ಸ್ ಗೋಲ್ಸ್ ಬರ್ಕೋಬೇಕು ಅಥವಾ ಚಿತ್ರಗಳ ರೀತಿಯಲ್ಲಿ ಎತ್ತಿಡ್ಕೋಬೇಕು ಅಂತ, ಅದನ್ನು ಮಿಸ್ ಮಾಡಿದೆ. ಲೆಟ್ ಅಸ್ ಗಿವ್ ಎ ಟ್ರೈ. ಓಕೆನಾ? ಗೊತ್ತಿರೋ ತುಂಬ ಇದೆ ಲೈಫಲ್ಲಿ. ಲೆಟ್ ಅಸ್ ಸ್ಟಾರ್ಟ್ ಪುಟ್ಟಿಂಗ್ ಥಿಂಗ್ಸ್ ಇಂಟು ಪ್ರಾಕ್ಟೀಸ್. ಎಷ್ಟಾಗುತ್ತೋ ಅಷ್ಟು. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಬರೆದಿಡೋದು ಅಷ್ಟು ಸುಲಭದ ವಿಷಯ ಅಲ್ವೇ ಅಲ್ಲ. ಅದರಲ್ಲೂ ಬರೆದಿಡೋದು ಅಲ್ವೇ ಅಲ್ಲ. ಯೋಚನೆ ಮಾಡಿದ್ರೆ ಏನೂ ಬರಲ್ಲ. ಬರೆಯೋಕ್ಕೆ ಹೋದರೆ ಮೈಂಡ್ ರೆಸಿಸ್ಟ್ ಮಾಡುತ್ತೆ. ಬಟ್ ಲೆಟ್ ಅಸ್ ಗೋ ಹೆಡ್ ಆ್ಯಂಡ್ ರೈಟ್ ಇಟ್ ಡೌನ್. ಚಿಕ್ಕದಾಗಾದರೂ ಶುರು ಮಾಡೋಣ. ಡೈಲಿ ಅದನ್ನು ಪ್ರೋಗ್ರೆಸ್ ಮಾಡ್ತಾ ಹೋಗೋಣ. ಡೈಲಿ ಒಂದೊಂದು ವಿಷಯನ ಆ್ಯಡ್ ಮಾಡೋದಾಗಿರ್ಬೋದು, ಒಂದೊಂದು ಎಮೋಷನ್ನ ಆ್ಯಡ್ ಮಾಡೋದಾಗಿರ್ಬೋದು. ಈ ರೀತಿ ಹೋದಾಗ ಏನಾಗುತ್ತೆ, ಕ್ಲಿಯಾರಿಟಿ ಅನ್ನೋದು ನಮಗೆ ಸಿಗುತ್ತೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಅವಾಗೇನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಡೈಲಿ ಅದು ಫೀಡ್ ಆಗ್ತಾ ಇದ್ರೆ, ಇವತ್ತಿನ ದಿನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವುದ್ರಲ್ಲಿ ಮುಳುಗೋಗಿದೆ ಗೊತ್ತಾ? ಬ್ಯಾಡದೇ ಇರೋ ವಿಷಯಗಳ ಬಗ್ಗೆ. ಓಕೆನಾ? ಪಾಲಿಟಿಕ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅವನೇನು ಮಾಡ್ತಾಯಿದ್ದಾನೆ, ಈ ಸೆಲೆಬ್ರಿಟಿ ಏನು ಮಾಡ್ತಿದ್ದಾರೆ, ಸಿನಿಮಾ ಇರ್ಬೋದು. ಇದರಲ್ಲಿ 99% ಮುಳುಗಿ ಹೋಗ್ತಿದೆ. ನಾವು ಕಣ್ಣು ಮುಚ್ಚಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದರಲ್ಲಿ ವರ್ಕ್ ಆಗ್ತದೆ. ಯಾಕಂದರೆ ಅಷ್ಟು ಟೈಮ್ ನಾವು ಅದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಆ ಒಂದು ಇಮೇಜಸ್ಗಳನ್ನ, ಆ ಒಂದು ಕಂಟೆಂಟ್ಗಳನ್ನ ನಮ್ಮ ಲೈಫ್ ಗ್ರೋತ್ಗೆ ಏನು ಬೇಕು, ನಮ್ಮ ಡ್ರೀಮ್ಸಿಗೆ ಏನು ಬೇಕು ರಿಪ್ಲೇಸ್ ಮಾಡ್ತಾ ಬಂದರೆ ಸ್ಲೋಲಿ
ಇಟ್ಸ್ ಆಲ್ ಅಬೌಟ್ 1% ಚೇಂಜ್. ಪ್ರತಿದಿನ 1% ಸಣ್ಣ ಬದಲಾವಣೆಗಳನ್ನು ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ನಮ್ಮ ಗ್ರೋತ್ ಬಗ್ಗೆ ನಾವು ಆ್ಯಡ್ ಆನ್ ಮಾಡ್ತಾ ಬಂದರೆ ಆಟೋಮೆಟಿಕಲಿ ಒಂದು 30 ದಿನದಲ್ಲಿ 60 ದಿನದಲ್ಲಿ 90 ದಿನದಲ್ಲಿ ಹ್ಯೂಜ್ ಚೇಂಜ್ ಅನ್ನೋದು ನಮಗೆ ಬರುತ್ತೆ. ಆ್ಯಂಡ್ G60 ಒಂದು ಇಂಟೆನ್ಷನ್ ಕೂಡ ಅದೇ. ಸೊ ನಮ್ಮ ಪ್ರೊಡಕ್ಟಿವಿಟಿಯನ್ನು, ನಮ್ಮ ಹೆಲ್ತನ್ನು, ನಮ್ಮ ರಿಲೇಷನ್ಶಿಪ್ಸನ್ನು ಕೆಲವು ಬೆಸ್ಟ್ ಪ್ರಾಕ್ಟೀಸ್ಗಳನ್ನ ಮಾಡೋದ್ರ ಮುಖಾಂತರ ನಮ್ಮ ಒಂದು ಇಂಡಿವಿಜುವಲ್ ಪ್ರೊಡಕ್ಟಿವಿಟಿನ ಬೆಟರ್ ಮಾಡ್ತಾ ಬರೋದು, ಎಫೆಕ್ಟಿವ್ನೆಸ್ನ ಬೆಟರ್ ಮಾಡ್ತಾ ಬರೋದು. ಓಕೆನಾ? ಸೊ ಲೆಟ್ ಅಸ್ ನೆವರ್ ನೆಗ್ಲೆಕ್ಟ್ ಆರ್ ಅಸೈನ್ಮೆಂಟ್ಸ್ನ ನೆಗ್ಲೆಕ್ಟ್ ಮಾಡೋದಂಥದ್ದನ್ನ ಮಾಡೋದೇ ಬೇಡ. ಲೆಟ್ ಅಸ್ ಗಿವ್ ಎ ಟ್ರೈ ಆ್ಯಂಡ್ ಇಟ್ಸ್ ವರ್ತ್. ಓಕೆ, ಸೊ ಥ್ಯಾಂಕ್ ಯು. ಇದು ನನ್ನ ಇನ್ಸೈಟ್ಸ್. ನಿಮ್ಗೇನಾದರೂ ಅನಿಸಿದ್ರೆ ಯು ಕ್ಯಾನ್ ಶೇರ್. ನಾಳೆ ಮತ್ತೆ ಇನ್ನೊಂದು ಕಾಲಲ್ಲಿ ಇನ್ನೊಂದು ಹೊಸ ವಿಷಯ ಕಲಿತು ಇನ್ನೊಂದು ಏನಾದರೂ ಒಂದು ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಸೊ ಪ್ರಾಕ್ಟೀಸ್.